ಇಷ್ಟೆಲ್ಲ ಖರ್ಚು ಮಾಡಿ ಈಗಂತೂ ಮದುವೆಯಲ್ಲಿ ಹುಡುಗ ಹುಡುಗಿ ಓಡೋಗೋದು ಸಾಮಾನ್ಯ ಆಗ್ಬಿಡುತ್ತೆ. ರಾತ್ರಿ ತಾನೇ ಶಾಸ್ತ್ರ ಮಾಡಿಸ್ತೆ, ಬೆಳಗ್ಗೆ ನೋಡಿದ್ರೆ ಹುಡುಗನೇ ಕಾಣೆ ಓಡೋಗ್ಬಿಟ್ಟಿದ್ದಾನೆ. ಶಾಲಿ ಅಳ್ಬೇಡಮ್ಮ, ಅವನಿಗೆ ನಿನ್ನಂತ ಒಳ್ಳೆ ಹುಡುಗಿ ಕೈ ಹಿಡಿಯೋ ಅದೃಷ್ಟ ಇಲ್ಲ. ನಾನು ಏನ್ ತಪ್ಪು ಮಾಡಿದೆ ಅಮ್ಮ? ಇಷ್ಟ ಇಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕಿತ್ತು ತಾನೆ. ಈಗ ನೋಡು ಎಲ್ಲ ಆಡ್ಕೊಂಡು ನಗ್ತಿದ್ದಾರೆ. ತಪ್ಪು ರಾಜಂದೇ ಆದ್ರೂ ಬರೋದು ಸೇವಕನ್ ಮೇಲೆ ತಾನೆ. ಎಲ್ಲ ನನ್ ಮೇಲೆ ಗೂಬೆ ಕೂರಿಸ್ತಾರೆ. ನಿನ್ ಮೇಲೆ ಹೇಳೋ ಅಂತದ್ದು ನೀನೇನ್ ಮಾಡಿದ್ಯಾ ಚಿನ್ನಿ? ಕೇಳ್ಬೇಕಲ್ಲ ನಿಮ್ಮಪ್ಪ. ನಮ್ಮ ಅಕ್ಕನ ಮಗ ಕಣೆ ಅಪರಂಜಿ, ನಾಳೆ ನಮ್ ಕಷ್ಟ ಸುಖಕ್ಕೆ ಆಗೋನು ಅಂದ್ರು. ಹೊರಗಿನ ಸಂಬಂಧ ಹೊರಗಿಂದೆ, ಈಗೇನಾಯ್ತು ಆ ಬಂಗಾರ? ಎಂತ ಅಮ್ಮರೇ ನೀನು? ಮಗನ ಮದುವೆ ದಿವಸ ಎಲ್ಲಿ ಕಳಿಸಿದ್ಯಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಕೇಳಕ್ ಆಗೋದಿಲ್ವಾ? ತಾಯಿ ಮಗ ಇಬ್ರು ಸೇರಿ ನನ್ನ ನಾಶ ಮಾಡ್ತಾ ಇದ್ದೀರ. ಅವನಂತವನಲ್ಲ, ಅಂತ ಕೆಲಸ ಮಾಡೋನಲ್ಲ. ಅವನಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏನಾಗಿರುತ್ತೆ ನಿನ್ನ ಮಗನಿಗೆ? ಕಡಿದ್ರೆ 2 ಆಳಾಗ್ತಾನೆ. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಕಲಿಯೋದು ಅನ್ಕೊಂಡೆ. ಏನ್ ಪ್ರಯೋಜನ ಆಯ್ತು ಹೇಳಿಗ? ಏನ್ರಿ ನಾವು ಸುಮ್ಮನೆ ಇದೀವಿ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ನಿಮ್ಮಕ್ಕ ಏನ್ ಮಾಡಕ್ಕಾಗತ್ತೆ? ಅವನು ಹೋದ್ರ ನಮ್ಗೇನ್ ಗೊತ್ತಿತ್ತು ಹೀಗಾಗತ್ತೆ ಅಂತ? ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ ಹುಡುಗನ ಬಗ್ಗೆ ಎಲ್ಲ ವಹಿಸ್ಕೊಂಡು ಮಾತಾಡೋ ಬದಲು ಮೊದಲೇ ಅವನ ಬಗ್ಗೆ ಗಮನ ವಹಿಸ್ಬೇಕಿತ್ತು. ಕಳ್ಳ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಯಾವುದೋ ಹುಡುಗಿ ಜೊತೆ ಹೋಗಿರ್ತಾನೆ. ನನ್ಗೇನೋ ನಿಮ್ ಹುಡುಗಿನ ನಡ್ತಾನೆ ಸರಿ ಇಲ್ಲ ಅನ್ಸತ್ತೆ, ಅದಕ್ಕೆ ಓಡೋಗಿರ್ಬೇಕು. ನನಗೆ ಅವಳ ನಡತೆ ಮೇಲೆ ಅನುಮಾನ ಬರ್ತಾ ಇದೆ. ರೀ, ನಿಮ್ ಮಗ ನೆಟ್ಟಿಗಿರ್ಲಿಲ್ಲ, ಅದಕ್ಕೆ ಓಡೋಗಿರೋದು ಅನ್ಸುತ್ತೆ. ಯಾಕೆ ಹಿಂಗ್ ಕಿತ್ತಾಡ್ತಿದ್ದೀರಾ? ಆಗಿದ್ದಾಗೋಯ್ತು, ಈಗ ಮುಂದೇನ್ ಮಾಡ್ಬೇಕು ಅಂತ ನೋಡಿ. ಏನ್ ಸರಿ ಮಾಡ್ಕೊಳ್ಳೋದು? ಅವ್ನು ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಿಲ್ಲ. ಇವರೇ ಯಾಕೆ ಕಿಡ್ನಾಪ್ ಮಾಡಿಸಿರ್ಬೋದು? ಸರ್, ಅವರೇ ಕಿಡ್ನಾಪ್ ಮಾಡಿಸ್ತಾರೆ, ಅವ್ರೇ ಅವ್ರ ಮಗಳು ಬಾಳ ಹಾಳು ಮಾಡ್ತಾರ. ನೀನ್ ಯಾರ ಯಾಕೆ ಕೇಳಕ್ಕೆ? ಇದು ನಮ್ ವಿಷಯ. ಹೋಗಯ್ಯ ಸುಮ್ನೆ, ಏನ ವೇದ ಅಂತ ಹೇಳಕ್ ಬಂದ್ಬಿಟ್ಟ. ಇರಿ, ನಿಮಗೆ ಈಗ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಹಲೋ, ಪೊಲೀಸ್ ಸ್ಟೇಷನ್. ಒಬ್ಬೊಬ್ಬನ ಒಳಗಡೆ ಹಾಕ್ಬಿಡ್ತೀನಿ ಗಲಾಟೆ ಮಾಡಿದ್ರೆ. ಯಾರೇ ಹುಡುಗನ ಅಪ್ಪ ಅಮ್ಮ? ಹುಡುಗಿ ಅಪ್ಪ ಅಮ್ಮ ಯಾರೇ? ಸರ್, ನಾನೇ ಸರ್, ಹುಡುಗಿ ತಂದೆ ಸುಬ್ಬಣ್ಣ ಅಂತ ಸರ್. ಇವಳು ನಮ್ಮ ಅಕ್ಕ ಸುಶೀಲ, ಹುಡುಗನ ಅಮ್ಮ. ನಮ್ಮ ಭಾವ ಸತ್ತು ತುಂಬಾ ವರ್ಷಗಳಾಗಿದೆ. ಸಂಬಂಧದಲ್ಲೇ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೆ. ಆಯ್ತು ಸರ್, ಮುಖಕ್ಕೆ ಮಂಗಳಾರತಿ. ಅದೇನ್ ಹೇಳ್ತಾ ಇದ್ದೀರೋ ನೆಟ್ಗೇಳಿ. ನನ್ನ ಮಗಳು ಶಾಲಿನಿಗೂ ನಮ್ಮ ಅಕ್ಕನ ಮಗ ಗಿರೀಶನ್ಗೂ ಇದೇ ಮುಹೂರ್ತದಲ್ಲಿ ಮದುವೆ ಆಗಬೇಕಿತ್ತು ಸರ್. ಇವತ್ತು ನೋಡಿದ್ರೆ ಬೆಳಿಗ್ಗೆಯಿಂದ ಅವನು ಕಾಣ್ತಾನೆ ಇಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಲ್ಲೂ ಹೋಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಿಮಗೆ ಗೊತ್ತಿರೋ ಕಡೆ ಫೋನ್ ಮಾಡಿ ವಿಚಾರಿಸಿದ್ರಾ? ಎಲ್ಲ ಆಯ್ತು ಸರ್. ನಿಮ್ಮ ಮಗ ನಿಮ್ಗೆ ಹೇಳ್ದೆ ಮದುವೆ ದಿನ ಹೊರಗಡೆ ಹೋಗಕ್ಕೆ ಹೇಗಮ್ಮ ಸಾಧ್ಯ? ಅಟ್ಲೀಸ್ಟ್ ಹೊರಗಡೆ ಹೋದ್ರು ನಾಳೆ ನಿನ್ನ ಮದುವೆ ಹೊರಗಡೆ ಹೋಗೋಂಥ ಎಮರ್ಜೆನ್ಸಿ ಏನಿತ್ತು ಅಂತ ಕೇಳೋದಲ್ವಾ? ಇಲ್ಲ ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗೋದಕ್ಕೆ ಹೇಳ್ಬೇಕಾಗಿತ್ತಲ್ವಾ? ಇಲ್ಲ ಸರ್, ಅವನೆಲ್ಲೂ ಹೋಗೇ ಇಲ್ಲ. ಶಾಸ್ತ್ರಗಳೆಲ್ಲ ಮುಗಿಯೋ ತನಕ ಇಲ್ಲೇ ಇದ್ದ.
ರಾತ್ರಿ ಇಲ್ಲೇ ಮಲಗಿದ್ದ. ಆದರೆ ಯಾವಾಗ ಎದ್ದೋದ್ನೋ ಅದೇ ನನಗೆ ಪ್ರಶ್ನೆ ಆಗಿರೋದು. ಎಲ್ಲ ಸ್ನೇಹಿತರನ್ನು ವಿಚಾರಿಸ್ದೆ, ಆದರೆ ಯಾರೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಮದುವೆ ಮಾಡೋದು ಇವರೆಲ್ಲ ಚೆನ್ನಾಗಿರ್ಲಿ ಅಂತ ಸರ್. ನೋಡಿದ್ರೆ ಈ ತರ ದುಡ್ಡು ಹೋಗ್ಲಿ ಸರ್, ಆದ್ರೆ ನನ್ನ ಮಗಳಿಗೆ ಕೆಟ್ಟ ಹೆಸರು ಬಂತಲ್ಲ, ಎಲ್ಲ ಅವಳ ಮೇಲೆ ಗೂಬೆ ಕೂರಿಸ್ತಾರೆ. ಲಾಸ್ಟ್ ಅವನ್ನ ನೋಡಿದ್ಯಾರು? ಅವನ ಜೊತೆಗೆ ಯಾರ್ಯಾರು ಇದ್ರು? ನೆನ್ನೆ ಮದುವೆ ಶಾಸ್ತ್ರಗಳು ಮುಗಿದ ಮೇಲೆ ರಾತ್ರಿ ರೂಮಲ್ಲೇ ಇದ್ದ ಸರ್. ಒಂದು ಹೊತ್ತಲ್ಲಿ ಬಂದ ಸರ್. ಸುಮಾರು 1.5 ಗಂಟೆ ರಾತ್ರಿ. ಈಗಿಂದೀಗಲೇ 50,000 ರೂಪಾಯಿ ಬೇಕು ಅಂತ ನಾನು ಕೇಳ್ದೆ ಸರ್. ನಾನು ಕೊಡಲ್ಲ ಅಂದೆ, ಆದರೆ ಗಲಾಟೆ ಮಾಡ್ದ. ಬೆಳಿಗ್ಗೆ ಮದುವೆ ನೋಡಿ ಯೋಚನೆ ಮಾಡಿ ಅಂದ. ವಿಧಿ ಇಲ್ಲದೆ ಕೊಟ್ಟೆ ಸರ್. ನಿಮ್ಮ ಮಗ ನಿಮ್ಮ ಹತ್ರನ ದುಡ್ಡೇನಾದ್ರೂ ಕೇಳದ್ನಾ? ಇಲ್ಲ ಸರ್, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವನು ಎಲ್ಲಿ ಹೋದ್ನೋ ಏನು ಮಾಡ್ತಿದ್ದಾನೋ ಅಂತೂ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ದಯವಿಟ್ಟು ಹುಡ್ಕೊಡಿ ಸರ್. ಅವ್ನಿಗೆ ಯಾಕೆ ಅಷ್ಟು ದುಡ್ಡು ಬೇಕಾಗಿತ್ತು, ಅದು ಅಷ್ಟೊತ್ತಿನಲ್ಲಿ? ಇನ್ಯಾತಕ್ಕೆ ಸರ್? ಇಸ್ಪೀಟ್ ಆಡಕ್ಕೆ. ಅವನು ಅವನ ಗ್ಯಾಂಗ್ ಎಲ್ಲ ರಾತ್ರಿ ಎಲ್ಲ ಇಸ್ಪೀಟ್ ಆಡ್ತಿದ್ರು. ನಾನು ಹೋಗಿ ವಿಚಾರಿಸ್ದೆ, ಏನಪ್ಪ ಮದುವೆ ಗಂಡು ನೀನು ಹೀಗೆಲ್ಲ ದುಡ್ಡು ಕಟ್ಕೊಂಡ್ರೆ ಹೇಗೆ ಅಂತ ಕೇಳಿದೆ. ಅದಕ್ಕೆ ಬಿಡಿ ಮಾವ ಏನಾಗುತ್ತೆ ಅಂತ ಉಡಾಫೆಯಿಂದ ಉತ್ತರ ಕೊಟ್ಟ. ಅದಕ್ಕೆ ನಾನು ಹೆಚ್ಚು ವಿಚಾರಿಸಲಿಲ್ಲ, ಸುಮ್ಮನಾಗ್ಬಿಟ್ಟೆ. ರೀ ಹೇಳ್ಕೊಂಬಂದ್ರೆ ಅವ್ನ ಗ್ಯಾಂಗ್ನ? ಹೀಗಾಗುತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ ಜೀವನನೇ ಹಾಳಾಗೋಯ್ತು. ನೀನು ಯಾಕೆ ಆ ಥರ ಅನ್ಕೋತೀಯ? ನಿಮ್ಮ ಅತ್ತೆ ಮಗ ಅಲ್ವಾ, ಬರ್ತಾನೆ ಬಿಡು. ಹಾಗನ್ಕೊಂಡೆ, ನಾನು ತಪ್ಪು ಮಾಡಿದ್ದು. ಇದ್ರಲ್ಲಿ ನಿನ್ ತಪ್ಪೇನಿಲ್ವಲ್ಲ, ಓಡೋಗಿರೋದು ಅವನ್ ತಾನೆ. ನೀನೇನಾದ್ರೂ ಆ ಕೆಲಸ ಮಾಡಿದ್ರೆ ಮನೆತನದ ಗೌರವ ಹಾಳು ಮಾಡಿದ್ಲು ಅಂತಿದ್ರು. ಹುಡ್ಗ ಅಲ್ವಾ, ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತಾರೆ. ಈಗ ನನ್ ಕತೆ ಹೇಳು. ನೋಡ್ತಿರು ಎಲ್ಲಿ ಹೋಗ್ತಾನೆ, ಪೊಲೀಸ್ ಹೋಗಿ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತಾರೆ. ಅವನಿಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕಿತ್ತು, ಅದಕ್ಕೆ ಹೀಗ್ ಮಾಡೋದ? ಈಗ ನೋಡು, ಎಲ್ರಿಗೂ ಎಷ್ಟು ಅವಮಾನ. ನಮ್ಮ ಅಪ್ಪ ಅಮ್ಮ ಆದ್ರೂ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗತ್ತಾ? ನಿನಗ್ ಯಾಕೆ ಅವಮಾನ ಆಗ್ಬೇಕು? ಅವಮಾನ ಆಗ್ಬೇಕಾಗಿರೋದು ಅವನ್ಗೆ. ಒಂದ್ ಹುಡ್ಗಿ ಬಗ್ಗೆ ಕನ್ಸರ್ನ್ ಇಲ್ಲ. ನೀನು ಅವನ್ನ ಮದುವೆ ಮಾಡ್ಕೊಂಡಿದ್ರು ಕಷ್ಟ ಆಗ್ತಿತ್ತು ಬಿಡು. ದೇವ್ರೇ ತಪ್ಸ್ದ ಅನ್ಕೋ, ಅಳ್ಬೇಡ. ಪಾಪ ಕಣೆ ಇವಳು, ಎಲ್ರಿಗೂ ಏನಂತ ಉತ್ತರ ಕೊಡ್ತಾಳೆ. ನನ್ಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ. ಎದಳ್ರ ಓಯ್, ಎದಳ್ರ ಹೇಳೆ. ಯಾಕೆ ಸರ್, ಏನಾಯ್ತು? ಅಲ್ಲಿ ಊರೇ ಹತ್ಕೊಂಡು ಉರಿತಾ ಇದೆ, ಆರಾಮಾಗಿ ನಿದ್ದೆ ಮಾಡ್ತಿದ್ದೀರಾ? ಓಹೋ, ರಾತ್ರಿ ಎಲ್ಲ ಇಸ್ಬಿಟ್ಟು ಎಲ್ಲ ಗಿರೀಶ ಇಲ್ಲೇ ಇದ್ದ ಸರ್. ರಾತ್ರಿ ಎಲ್ಲೋದು ನಾವು ಗೊತ್ತಿಲ್ಲ. ನಡೆ ಎದಳು ಹಾ ಸರ್, ನಾವೇನ್ ಮಾಡಿದೀವಿ ಸರ್? ನಡೀರಿ ಎದಳಿ. ಸರ್, ನಾವೇನ್ ಮಾಡಿದೀವಿ ಸರ್? ಮದುವೆ ಇಷ್ಟ ಇಲ್ಲ ಅಂದ್ರೆ ಹೇಳಬೇಕಿತ್ತು ಸರ್. ಈ ತರ ಯಾಕೆ ಮಾಡಬೇಕಿತ್ತು? ನಮ್ಮ ಅಕ್ಕನ ಮಗನೇ. ಎಲ್ಲ ಮದುವೆ ಗಂಡು ಗಿರೀಶ? ಗಿರೀಶ ಇಲ್ವಾ? ಎಲ್ಲ ರೆಡಿ ಆಗ್ತಾ ಇರ್ಬೇಕು ಸರ್. ರೆಡಿ ಆಗ್ತಾ ಇರ್ಬೇಕಾ? ಸರ್, ಯಾಕೆ ಸರ್ ಹೊಡಿತೀರಾ? ಅವನು ಇಲ್ಲೇ ಇದ್ದಿದ್ರೆ ನಾವ್ಯಾಕೆ ಇಲ್ಲಿ ತನಕ ಬರ್ತಾ ಇದ್ವಿ? ಎಲ್ಲ ಅವನು ಎಲ್ಲಿಟ್ಟಿದ್ರ ಅವನ್ನ? ಸರ್, ನಿನ್ನೆ ರಾತ್ರಿ ನಮ್ಮ ಜೊತೆನೇ ಇದ್ದ ಸರ್, ಆಟ ಆಡ್ತಾ ಇದ್ದ. ಮಧ್ಯದಲ್ಲಿ ಎಲ್ಲೋ ಎದ್ದೋದ ಸರ್, ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ನೋಡಿ, ಅವನು ನಿಮ್ಗಳ ಜೊತೆ ಇದ್ದ ಅಂತ ಛತ್ರದಲ್ಲಿದ್ದವರೆಲ್ಲ ಹೇಳ್ತಾ ಇದ್ದಾರೆ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀವಿ. ನಮ್ಗೆ ನಮ್ಮ ಕೈಗಳಿಗೆ ಕೆಲಸ ಕೊಡೋದು ಬೇಡ ಅನ್ಕೊಳ್ತಾ ಇದ್ದೀವಿ. ಇನ್ನು ನೀವೇ ಫೋರ್ಸ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸರ್, ನಮ್ಮ ಫ್ರೆಂಡು ನಿಜ ರಾತ್ರಿ ಎಲ್ಲ ನಮ್ಮ ಜೊತೆನೇ ಆಟ ಆಡ್ತಿದ್ದೆ ಸರ್. ನಂದೆರಡು ಸಾವಿರ ಆಡು ಗುರು. ಏ,
ನೀನ್ ಯಾಕೋ ಬಂದೆ? ನಿಮ್ಮ ಮಾವರೇನೋ ನೋಡಿದ್ರೆ ನಮ್ನ ಇಲ್ಲೇ ಊತ ಹಾಕ್ಬಿಡ್ತಾರೆ ಅಷ್ಟೇ. ಲೇ ಅವರೆಲ್ಲ ಯಾಕೋ ಇಲ್ಲಿಗೆ ಬರ್ತಾರೆ? ನಾಕೋ ಕಾಡು ಸುಮ್ಮನೆ. ಅಣ್ಣ ನಿಮ್ಮ ಅಮ್ಮ ಕರೀತವ್ರೆ, ಅಷ್ಟು ಸತ್ಯ ಬರ್ಬೇಕಂತೆ. ಏಯ್ ಇಲ್ಲಿಗೆಲ್ಲ ಯಾಕೋ ಬಂದೆ ನೀನು? ಹೋಗ ನೀನು, ಬರ್ತೀನಿ ಆಮೇಲೆ. ಸರಿ ಬಿಡ, ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಲೇ ಹಂಗೆಲ್ಲ ಮಾಡ್ಬೇಡ ಇರೋ. ಮತ್ತೆ ಬಾ ಬೇಗ. ಗುರು ಆಡ್ತಾ ಇರ್ರಿ, ಬರ್ತೀನಿ ಒಂದು 5 ನಿಮಿಷ. ಬೇಗ ಮುಗಿಸಿ ಅತ್ತೆ. ಅಮ್ಮ ನಂಗೆ ತುಂಬಾ ಕೆಲಸ ಇದೆ, ನನ್ನ ಫ್ರೆಂಡ್ಸ್ ಕಾಯ್ತಾ ಇದಾರೆ ಅಲ್ಲಿ. ಬೇಗ ಮುಗ್ಸಕ್ ಹೇಳಿ ಇವ್ರಿಗೆ. ಬೇಗ ಮುಗಿಸು ಅಂದ್ರೆ ನೋಡು, ಇನ್ನ 1 hour ಮಾಡ್ತೀವಿ. ಅಯ್ಯೋ ಹಾಗೆಲ್ಲ ಮಾಡ್ಬೇಡಿ, ಫಸ್ಟ್ ಅದೇನ್ ಮಾಡ್ತೀರೋ ಮಾಡಿ ಮುಗಿಸಿ. ಏನ್ರಪ್ಪ ಆಟ ಜೋರಾ? ಏನಪ್ಪ ಅಷ್ಟು ಶಸ್ತ್ರ ಎಲ್ಲ ಮುಗಿತಾ? ಶಾಸ್ತ್ರನೂ ಆಯ್ತು, ಸ್ನಾನನೂ ಆಯ್ತು. ಹಾಕ್ರಿ ಒಂದು ಆಟ. ಅಲ್ವೋ ಯಾಕೋ ಬಂದೆ? ನಿಮ್ಮ ಮಾವನ್ಗೆ ಏನಾರು ಗೊತ್ತಾಗ್ಬಿಟ್ರೆ ನಮ್ನಿಲ್ಲೇ ಊತ ಹಾಕ್ಬಿಡ್ತಾರೆ ಅಷ್ಟೇ. ಹೋಗು ಮನೆಗೆ ಹೋಗು. ಹೇ ಗುರು, ನಿಮ್ಮ ಅಮ್ಮನೋ ನಿಮ್ಮ ಮಾವನೋ ಬಂದ್ರೆ ನಾವಂತೂ ನಿನ್ ಸಪೋರ್ಟಿಗೆ ಬರಲ್ಲಪ್ಪ. ಲೇ ಅವ್ರು ಯಾರು ಬರಲ್ಲ, ನೀನ್ ಸುಮ್ಮನೆ ಆಡಲೇ. ಇವನೊಬ್ಬ ನಿನ್ ದುಡ್ಡು ಬೆಳಿಗ್ಗೆನೆ ಕೊಟ್ಬಿಡ್ತೀನೋ. ಇವಾಗ ನಾನು ಅಲ್ಲಿ ಹೋದ್ರೆ ನಮ್ಮ ಅಮ್ಮ ಹಿಡ್ಕೊಂಡ್ಬಿಡ್ತಾರೆ, ಬಿಡಲ್ಲ. ಪ್ಲೀಸ್ ಕಣಲ್ಲೋ, ಸ್ವಲ್ಪ ಕಾಸು ಕೊಡಲ್ಲೋ. ಸಾಲ ಎಲ್ಲ ಕೊಡಕ್ಕಾಗಲ್ಲ ಕಣ. ನಿಲ್ಸು ಗುರು. ಗುರು ಚೈನ್ ಆಗ್ತಾ ಇದ್ದೀನಿ, 5,000 ಇದೆ, ನನಗೂ ಹಾಕೋಕೊಡು ಕಾರ್ಡು. ಅಯ್ಯೋ ಚೈನು ಸೋತಾಗ್ಬಿಟ್ಟಲ್ಲೋ. ಲೋ ₹1 ದುಡ್ಡಿಲ್ವೋ? ಲೋ ಗುರು ಸ್ವಲ್ಪ ಕಾಸು ಕೊಡ. ಇಲ್ಲಿ ಸಾಲಾಗಿಲ್ಲ ಇಲ್ಲಮ್ಮ.